ಕುತ್ತಿಗೆ ಭಾಗ ತುಂಬಾ ಕಪ್ಪಾಗಿದೆ, ಅಂಡರ್ ಆರ್ಮ್ಸ್ ಕಪ್ಪಾಗಿದೆ, ಯಾವ್ದಾದ್ರು ಒಂದು ಒಳ್ಳೆ ಕ್ರೀಮ್ ಹೇಳಿ ಅಂತ ತುಂಬಾ ಪ್ರಶ್ನೆ ಬರ್ತಾ ಇದೆ. ಮೊದಲು ನೀವು ಅರ್ಥ ಮಾಡ್ಕೋಬೇಕು ಯಾಕೆ ಕುತ್ತಿಗೆ ಕಪ್ಪಾಗ್ತಾ ಇದೆ, ಅಂಡರ್ ಆರ್ಮ್ಸ್ ಕಪ್ಪಾಗ್ತಾ ಇದೆ ಅಂತ. ಪ್ರತಿ ಸರಿ ಕ್ರೀಮ್ಗಳ ಮೇಲೆ ಡಿಪೆಂಡ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಕ್ರೀಮ್ಗಳು ಕೇವಲ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕ್ರೀಮ್ಗಳ ಬಳಕೆಗಳ ಜೊತೆಗೆ ನೀವು ನಿಮ್ಮ ಆಹಾರದ ಮೇಲೆ ಗಮನ ಕೊಡಬೇಕು. ಯಾಕಂದ್ರೆ ತುಂಬಾ ಕೇಸಸ್ ಗಳಲ್ಲಿ ಕುತ್ತಿಗೆ ಕಪ್ಪಾಗುವಂಥದ್ದು, ಅಂಡರ್ ಆರ್ಮ್ಸ್ ಕಪ್ಪಾಗುವಂಥದ್ದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಲಾಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ನಿಮ್ಮ ದೇಹದಲ್ಲಿ ಏನಾದ್ರೂ PCOD ಸಮಸ್ಯೆ ಇದೆ, PCOS ಸಮಸ್ಯೆ ಇದೆ, ಇರ್ರೆಗ್ಯುಲರ್ ಪೀರಿಯಡ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಡಯಾಬಿಟಿಕ್, ಥೈರಾಯ್ಡ್ ಈ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದೀರಾ ಅಂದ್ರೆ ನಿಮ್ಮ ದೇಹದಲ್ಲಿ ಈ ಬದಲಾವಣೆ ಆಗೋದನ್ನ ನೀವು ಕಾಣ್ತೀರಾ. ಹಾಗಿದ್ರೆ ಏನ್ ಮಾಡ್ಬೇಕು? ಮೊದಲು ನಿಮ್ಗೆ ಏನ್ ಆರೋಗ್ಯ ಸಮಸ್ಯೆ ಇದೆ ಅದ್ರ ಮೇಲೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಒಳಗಡೆಯಿಂದ ಆರೋಗ್ಯ ಸುಧಾರಣೆ ಆಯ್ತು ಅಂದ್ರೆ ಮಾತ್ರ ಹೊರಗಡೆಯಿಂದ ಅದು ರಿಫ್ಲೆಕ್ಟ್ ಆಗೋದಕ್ಕೆ ಸಾಧ್ಯ. ಸೊ ಕ್ರೀಮ್ ಬಳಸಬಾರ್ದು ಅಂತ ಹೇಳ್ತಾ ಇಲ್ಲ. ಸರಿಯಾಗಿ ಆಹಾರದ ಸೇವನೆಯನ್ನ ಮಾಡಿ, ನಿಯಮಿತವಾಗಿ 7 ರಿಂದ 8 ಗಂಟೆ ನಿದ್ದೆ ಮಾಡಿ, ಅರ್ಧ ಗಂಟೆ ಅಟ್ಲೀಸ್ಟ್ ನೀವು ವ್ಯಾಯಾಮ ಮಾಡೋದಕ್ಕೆ ಪ್ರಯತ್ನ ಕೊಡಿ. ಥ್ರೂಔಟ್ ಡೇ ಆಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ಅಂಡ್ ನಿಮ್ಮ ನಿದ್ದೆ ಹಾಗೂ ಒತ್ತಡ ಇವೆರಡೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲಿ ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ ಸಾಧ್ಯವಾದಷ್ಟು 5 ನಿಮಿಷ ಮೆಡಿಟೇಷನ್ ಆಗಿರ್ಬಹುದು, ಸ್ನೇಹಿತರೊಂದಿಗೆ ಖುಷಿಯಾಗಿರೋದಾಗಿರ್ಬಹುದು, ನಿದ್ದೆನ ಸರಿಯಾಗಿ ಮಾಡುವಂಥದ್ದಾಗಿರ್ಬೋದು, ಇವುಗಳನ್ನ ಅಳವಡಿಸ್ಕೊಂಡಾಗ ನಿಮ್ಮ ದೇಹ ಸಂಪೂರ್ಣವಾಗಿ ಚೆನ್ನಾಗಿರೋದಕ್ಕೆ ಸಾಧ್ಯ. ಸೊ ಕೇವಲ ಒಂದೇ ಭಾಗದಿಂದ ಯೋಚನೆ ಮಾಡಕ್ ಹೋಗ್ಬೇಡಿ, ಸಂಪೂರ್ಣವಾಗಿ ಹೋಲಿಸ್ಟಿಕ್ ಅಪ್ರೋಚ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ನೀವೇನ್ ಮಾಡ್ಬೇಕು, ಎಲ್ಲರಿಗೂ ಶೇರ್ ಮಾಡೋದನ್ನ ಮರಿಬಾರ್ದು.